ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಸರ್ಕಾರ ರಚನೆ ಹೊಸ ಸಿಎಂ ಆಗೋ ತನಕ ಇನ್ನೊಂದು ಕಡೆಯಲ್ಲಿ ಹಂಗಾಮಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ. ಲೋಕಭವನದಿಂದ ಬಂದಿರುವಂತ ಆದೇಶ ಪ್ರತಿಯನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ರಾಜೀನಾಮೆ ಅಂಗೀಕಾರದ ಕುರಿತಂತೆ ಬಂದಿರುವಂತ ಆದೇಶ ಪ್ರತಿ ಅಂಗೀಕರಿಸಲಾಗಿದೆ ರಾಜೀನಾಮೆಯನ್ನ. ಇನ್ನೊಂದು ಕಡೆಯಲ್ಲಿ ನಿನ್ನೆ ರಾಜೀನಾಮೆಯನ್ನ ಕೊಡುವಂತ ಸಂದರ್ಭದಲ್ಲಿ ಸಿಎಂ ಜೊತೆಗೆ ಯಾರೆಲ್ಲ ಇದ್ರು, ಯಾರಿಗೆ ರಾಜೀನಾಮೆ ಪತ್ರವನ್ನ ಹಸ್ತಾಂತರ ಮಾಡಿದ್ರು ನೋಡ್ತಾ ಇರಬಹುದು. ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನಿನ್ನೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಸಲ್ಲಿಸಿದ್ದು ಅಂಗೀಕಾರ ಆಗಿದೆ, ಈ ಕುರಿತಂತೆ ಡೀಟೇಲ್ಸ್ ಕೊಡೋದಾದ್ರೆ? ಸಂಪತ್, ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಯಾಕಂದ್ರೆ ಸುದ್ದಿಗೋಷ್ಠಿ ಮುನ್ನವೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅದಾದ ಬಳಿಕ ನೇರವಾಗಿ ಖಾಸಗಿ ಕಾರಿನಲ್ಲೇ ಅವರು ರಾಜಭವನಕ್ಕೆ ಹೋಗಿದ್ರು. ಅಲ್ಲಿ ಯಾಕಂದ್ರೆ ಖಾಸಗಿ ಕಾರ್ನಲ್ಲಿ ಡ್ರೈವರ್ ಆಗಿ ಎಸ್ ಪನ್ನಣ್ಣ ಅವರು ಅವ್ರನ್ನ ಕರೆದುಕೊಂಡು ಹೋಗಿದ್ರು. ಅಲ್ಲಿ ರಾಜ್ಯಪಾಲರಲ್ಲಿ ರಾಜಭವನದಲ್ಲಿ ರಾಜ್ಯಪಾಲರು ಇರ್ಲಿಲ್ಲ, ಯಾಕಂದ್ರೆ ಇಂದೋರ್ ಹೋಗಿದ್ರು. ಇದಕ್ಕೋಸ್ಕರವಾಗಿ ರಾಜ್ಯಪಾಲರ ಕಾರ್ಯದರ್ಶಿ ಅವರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸಿಎಂ ಮನವಿಯನ್ನು ಮಾಡ್ಕೊಳ್ತಾರೆ, ಆದಷ್ಟು ಬೇಗ ಅಂಗೀಕಾರ ಮಾಡಿ ಅಂತೇಳಿ. ರಾಜ್ಯಪಾಲ ಕಾರ್ಯದರ್ಶಿ ಹೇಳಿದ್ರು, ರಾಜ್ಯಪಾಲರು ಇಂದೋರ್ನಿಂದ ಬರಬೇಕು, ಅದಾದ ಬಳಿಕ ಅಂಗೀಕಾರ ಮಾಡ್ತೀವಿ ಅಂತ. ಯಾಕಂದ್ರೆ ರಾಜ್ಯಪಾಲರ ಕಾರ್ಯದರ್ಶಿಗೆ ಅಂಗೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದಿಷ್ಟು ಡೌಟ್ಗಳಿತ್ತು. ರಾಜ್ಯಪಾಲರವರ ಪತ್ನಿಯವರಿಗೆ ತೀವ್ರ ಅನಾರೋಗ್ಯ, ಹೀಗಾಗಿ ಇಂದೋರ್ನಲ್ಲಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಹೀಗಾಗಿ ಅಲ್ಲಿಂದ ರಾಜ್ಯಪಾಲರು ಬರ್ತಾರ ಅಥವಾ ಇಲ್ಲಿಂದ ಲೆಟರ್ ಅನ್ನ ಇಂದೋರ್ನಲ್ಲಿ ಇರ್ತಕ್ಕಂಥ ರಾಜ್ಯಪಾಲರ ಕ್ಯಾಂಪ್ ಒಂದಿರುತ್ತೆ, ಆ ಕ್ಯಾಂಪ್ಗೆ ತರಿಸ್ಕೊಂಡು ಸಹಿ ಹಾಕ್ತಾರಂತ ಡೌಟ್ಗಳಿತ್ತು. ಆದ್ರೆ ರಾಜ್ಯಪಾಲರು ನಿನ್ನೆ ಸಂಜೆನೆ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದು ರಾಜಭವನಕ್ಕೆ ಬಂದು ನಿನ್ನೆ ಈ ಒಂದು ಲೆಟರ್ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರೊಸೀಜರ್ ಮಾಡಿದ್ರು. ಇವತ್ತು ಬೆಳಗ್ಗೆ ಆ ರಾಜ್ಯಪಾಲರು ಆ ಒಂದು ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿದ್ದಾರೆ. ಹೀಗಾಗಿ ಈ ರಾಜಭವನದಿಂದ ಈಗ ಒಂದು ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ಕೂಡ ಸಿಎಂ ಕಚೇರಿಗೆ ರವಾನೆ ಮಾಡಲಾಗಿದೆ. ಏನಂತ ಹೇಳಿದ್ರೆ, ನಿಮ್ಗೆ ಕೊಟ್ಟಂತ ರಾಜೀನಾಮೆಯನ್ನ ಅಂಗೀಕಾರ ಮಾಡಲಾಗಿದೆ ಅಂತೇಳಿ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯವರು ಖುದ್ದು ರಾಜಭವನಕ್ಕೆ ಬಂದು ಈ ಒಂದು ರಾಜೀನಾಮೆ ಪತ್ರವನ್ನು ಕೊಟ್ಟಿರೋದ್ರಿಂದ ಇಲ್ಲಿಗ ಅದನ್ನ ಸತ್ಯಾಸತ್ಯತೆಯನ್ನು ಅಷ್ಟು ಪರಿಶೀಲನೆ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮಾಡಿ ಘೋಷಣೆಯನ್ನ ಮಾಡಿದ್ರು. ಅದಾದ ಬಳಿಕ ರಾಜ್ಯಭವನರಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಯಾಕಂದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ, ಯಾಕಂದ್ರೆ ತಮಿಳುನಾಡಿನ ಪ್ರಕರಣದಲ್ಲಿ ಗಮನಿಸೋದಾದ್ರೆ ಅವರು ಕೇವಲ ಲೆಟರ್ ಅನ್ನ ಮಾತ್ರ ರಾಜ್ಯಪಾಲರಿಗೆ ರವಾನಿಸಿದ್ರು. ಹೀಗಾಗಿ ಅಲ್ಲೆಲ್ಲ ವೆರಿಫಿಕೇಶನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಖುದ್ದೋಗಿ ರಾಜೀನಾಮೆ ಕೊಟ್ಟಿರೋದ್ರಿಂದ ರಾಜೀನಾಮೆಯನ್ನು ಅಂಗೀಕಾರ ಮಾಡಲಾಗಿದೆ. ಇದೀಗ ಮುಂದಿನ ಪ್ರೊಸೀಜರ್ ನೋಡೋದಾದ್ರೆ ರಾಜೀನಾಮೆ ಕೊಟ್ಟಾಗಿದೆ. ಈಗ ರಾಜ್ಯಪಾಲರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಒಂದು ಲೆಟರ್ ಅನ್ನು ಕೊಡ್ತಾರೆ. ನಾವೀಗ ಪಕ್ಷದಲ್ಲಿ ಎಂತವರಿಗೆ ಶಾಸಕಾಂಗ ಪಕ್ಷ ಆಗಿ ನೇಮಕ ಮಾಡ್ತಾ ಇದ್ದೀವಿ, ಹೀಗಾಗಿ ಪ್ರಮಾಣ ವಚನ ಸೇರಿಸಲಿಕ್ಕೆ ನೀವು ಆಹ್ವಾನವನ್ನು ಕೊಡಬೇಕು ಅಂತ ಹೇಳಿ ಕೆಪಿಸಿಸಿ ಒಂದು ಲೆಟರ್ ಹೋಗುತ್ತೆ. ಆ ಲೆಟರ್ ಅನುಸಾರವಾಗಿ ರಾಜ್ಯಪಾಲರು ಯಾರ ಹೆಸರಿನಲ್ಲಿ ಆ ಲೆಟರ್ ಇದೆ, ಯಾರು ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಾರೋ ಅವರಿಗೆ ಸರ್ಕಾರ ರಚಿಸಿ ಅಂತೇಳಿ ಆಹ್ವಾನವನ್ನು ಕೊಡ್ತಾರೆ. ಈ ಮೂಲಕವಾಗಿ ಮತ್ತೆ ಪ್ರಮಾಣ ವಚನದ ಸಮಯವನ್ನು ಕೂಡ, ಆದರೆ ಇದು ಎಲ್ಲವೂ ಕೂಡ ಮುಂದೆ ಹಂಗಾಮಿ ಸಿಎಂ ಅಂದ್ರೆ ಯಾರು ನಿಯೋಜಿತ ಸಿಎಂ ಇರ್ತಾರೆ ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ. 3-4 ಡೇಟ್ಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದಿಷ್ಟು ವಿಚಾರಗಳ ಪ್ರಕಾರ ಗೋಧೂಳಿ ಲಗ್ನ ಅಂದ್ರೆ ಸಂಜೆ 5 ಗಂಟೆ ಸುಮಾರಿಗೆ ಸಂಜೆ ಸಮಯದಲ್ಲಿ ಇವರು ರಾಜ್ಯದ ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 3-4 ಡೇಟ್ಗಳು ಇಟ್ಕೊಂಡು ಯಾವ್ದಾರ ಒಂದು ಡೇಟ್ಗೆ ನೀವು ಇದು ಸಿಎಂ ಆಗಿ ಆಯ್ಕೆಯಾಗಿ ಅಂತೇಳಿ ರಾಜ್ಯಪಾಲರು ಆಹ್ವಾನವನ್ನು ಕೊಡಬಹುದು. ಈ ಆಹ್ವಾನದ ಮೇರೆಗೆ ಯಾರು ನಿಯೋಜಿತ ಸಿಎಂ ಇರ್ತಾರೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ ಬಳಿಕ ಸಂಪುಟದವರು ಅಥವಾ ಡಿ.ಸಿ.ಎಂ ಯಾರು ಇದ್ರೆ ಅವರು ಕೂಡ ಇಲ್ಲಿ ಇದು ಅಂದ್ರೆ ಸಿಎಂ ಅಥವಾ ಕ್ಯಾಬಿನೆಟ್ ಸಂಪುಟದ ದರ್ಜೆಯ ಸ್ಥಾನಮಾನವನ್ನು ಇದು ಮಾಡಿ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಹೀಗಾಗಿ ರಾಜ್ಯಪಾಲರಿಗೆ ರಾಜೀನಾಮೆ ಒಂದು ಅಂಗೀಕಾರ ಮಾಡಿರೋದ್ರಿಂದ ಮುಂದಿನ ಸಿಎಂ ಬರೋರು ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಹಂಗಾಮಿ ಸಿಎಂ ಆಗಿ ಮುಂದುವರಿತಾರೆ.
ಸಂಪತ್. ರೂಪೇಶ್, ಇನ್ನೊಂದು ಕಡೆಯಲ್ಲಿ ಹೊಸ ಮುಖ್ಯಮಂತ್ರಿಗಳ ಪ್ರಮಾಣ ವಚನಕ್ಕೆ ಇನ್ನೆಷ್ಟು ದಿವಸ ಹಿಡಿಬಹುದು? ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಷ್ಟು ದಿವಸ ಹಂಗಾಮಿ ಸಿಎಂ ಆಗಿರ್ತಾರೆ? ಇಲ್ಲಿಗ ಯಾಕಂತ ಹೇಳಿದ್ರೆ ಈಗ ದೆಹಲಿಯಲ್ಲಿ ಮ್ಯಾರಥಾನ್ ಸಭೆಗಳಾಗ್ತಾ ಇದೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೋಗಿದ್ದಾರೆ, ಅದೇ ರೀತಿಯಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ದೆಹಲಿಯಲ್ಲಿ ಇರೋದ್ರಿಂದ ಉಸ್ತುವಾರಿ ಕಾರ್ಯದರ್ಶಿಗಳು ಅಥವಾ ಆರ್ಗನೈಸೇಷನ್ ಸೆಕ್ರೆಟರಿ ಎಲ್ಲರೂ ಕೂಡ ದೆಹಲಿಯಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾತುಕತೆಗಳಾಗುತ್ತೆ. ಏನು ಒಂದೇ ದಿನಕ್ಕೆ ಎಲ್ಲವೂ ಆಗುತ್ತೆ ಅಂತೆಲ್ಲ. ಡಿ ಕೆ ಶಿವಕುಮಾರ್ ಅವ್ರದ್ದು ಸಿಎಂ ಆಗೋದು ಒಂದು ಫಿಕ್ಸ್ ಅಂತ ಹೇಳಲಾಗ್ತಿದ್ರು ಕೂಡ ಡಿಸಿಎಂ ಆಯ್ಕೆ ದೊಡ್ಡ ಮಟ್ಟ ಕಗ್ಗಂಟಾಗಿದೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ 4 ಡಿಸಿಎಂ ಬೇಡ ಅಂತೇಳಿ. ಆದ್ರೆ ಸಿಎಂ ಸಿದ್ದರಾಮಯ್ಯ ಹೇಳೋದು ಎಲ್ಲಾ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯನ ಕೊಡೋಣ, ಹೀಗಾಗಿ 4 ಡಿಸಿಎಂ ಮಾಡೋಣ ಅಂತೇಳಿ. ಆದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ, ಈಗ ಸಿಎಂ ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಹೇಳೋದಂತ ಕೇಳಿದೆ. ಆದ್ರೆ ಡಿಸಿಎಂ ಆಯ್ಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯವನ್ನು ಪರಿಗಣಿಸೋದಾದ್ರೆ 4 ಜನ ಡಿಸಿಎಂ ಆಗಬಹುದು ಅನ್ನೋ ಲೆಕ್ಕಾಚಾರ. ಹೀಗಾಗಿ ಯಾರು ಡಿಸಿಎಂ ಆಗ್ಬೇಕು ಅನ್ನೋದು ಕೂಡ ಮಹತ್ವದಾಗುತ್ತೆ. ಅದೇ ರೀತಿ ಸಚಿವ ಸಂಪುಟ ಇಲ್ಲಿ ಒಟ್ಟಾರೆಯಾಗಿ ಈಗ 2013 ರೇಷಿಯೋದಲ್ಲಿ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂತ ಒತ್ತಾಯಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ 20 ಜನ ಸಿದ್ದರಾಮಯ್ಯ ಆಪ್ತರು, ಅದೇ ರೀತಿಯಾಗಿ ಇನ್ನು 13 ಜನ ಡಿ ಕೆ ಶಿವಕುಮಾರ್ ಆಪ್ತರು ಕ್ಯಾಬಿನೆಟ್ಗೆ ಬರಬಹುದು ಅಂತ ಹೇಳಿ. ಹೀಗಾಗಿ ಇರ್ತಕ್ಕಂಥ ಪ್ರಬಲ ಸಚಿವರುಗಳಿಗೆ ಕೋಕನ್ನು ಕೊಟ್ಟು ಮತ್ತೆ ಸಂಪುಟ ಪುನಃ ಹೊಸದಾಗಿ ಸಂಪುಟ ರಚನೆ ಮಾಡುವಾಗ ಯಾರ್ಯಾರಿಗೆಲ್ಲ ಕೋಕ್ ಕೊಡ್ತೀವಲ್ಲ ಅವರು ಬಂಡಾಯ ಎದುರೇನು ಮಾಡೋದು? ಮುಂದಿನ ಬರ್ತಕ್ಕಂಥದ್ದು ಚುನಾವಣಾ ವರ್ಷ, ಹೀಗಾಗಿ ಸಮಸ್ಯೆಗಳಾಗಬಾರದು. ಈ ನಿಟ್ಟಿನಲ್ಲೂ ಕೂಡ ಚಿಂತನೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನೇ ಸಿಎಂ ಆಗಿ ಮಾಡಬಹುದು. ಆದ್ರೆ ಈಗ ಡಿಸಿಎಂ ಯಾರು ಮಾಡ್ಬೇಕು ಅನ್ನೋ ಲೆಕ್ಕಾಚಾರ, ಅದೆಲ್ಲ ಲೆಕ್ಕಾಚಾರಗಳಿರುತ್ತೆ. ಇನ್ನೊಂದು 2-3 ದಿನವರೆಗೂ ಕೂಡ ಇಲ್ಲಿಗ ಸಿಎಂ ಸಿದ್ದರಾಮಯ್ಯನವರೇ ಇಲ್ಲಿಗ ಹಂಗಾಮಿ ಸಿಎಂ ಆಗಿ ಮುಂದುವರಿಬಹುದು. ಅದೇ ರೀತಿಯಾಗಿ ಇನ್ನೊಂದು ಸೋಮವಾರ ಅಥವಾ ಮಂಗಳವಾರ ಡಿ ಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿವರೆಗೂ ಕೂಡ ಹಂಗಾಮಿ ಸಿಎಂ ಆಗಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಸಂಪತ್. ಎಸ್ ರೂಪೇಶ್, ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿರುವಂತ ಕಾರಣಕ್ಕಾಗಿ ಒಂದಷ್ಟು ಜನ ದೆಹಲಿಗೂ ಕೂಡ ಹೋಗಿ ಬಂದಿದ್ರು ಈಗಾಗಲೇ ಆಲ್ರೆಡಿ. ಬಟ್ ಈ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಆಕಾಂಕ್ಷಿಗಳಿದ್ದಾರೆ, ಸಿದ್ದರಾಮಯ್ಯನವರ ಬಣದಲ್ಲೂ ಕೂಡ ದೊಡ್ಡ ಮಟ್ಟದ ಆಕಾಂಕ್ಷಿಗಳ ಪಟ್ಟಿ ಇದೆ. ಎಸ್, ಇದ್ರ ಬಗ್ಗೆ ಮಾಹಿತಿನ ಎಸ್ ರೂಪೇಶ್ ಆಗಿ ಹೋಳ್ನಲ್ಲಿರಿ. ಎಸ್, ಗಮನಿಸ್ತಾ ಇದ್ರಿ ವೀಕ್ಷಕರೇ, ಒಂದ್ ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳ ಕುರಿತಂತೆ ನೋಡ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ ಹಿನ್ನೆಲೆಯಲ್ಲಿ ಸಿದ್ದು ಸಂಪುಟವನ್ನ ವಿಸರ್ಜಿಸಿದ್ದಾರೆ ರಾಜ್ಯಪಾಲರು. ಹಾಗೆಯೇ ಸದ್ಯಕ್ಕೆ ಹಂಗಾಮಿ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ. ಹೊಸ ಸರ್ಕಾರ ರಚನೆ ಆಗೋ ತನಕ ಹಂಗಾಮಿ ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಹಂಗಾಮಿ ಸಿಎಂ ಸದ್ಯಕ್ಕೆ ರಾಜ್ಯದಲ್ಲಿ. ಈಗ ಇನ್ನೊಂದು ಕಡೆಯಲ್ಲಿ ಸಂಪುಟವನ್ನ ವಿಸರ್ಜಿಸಿದ್ದಾರೆ ರಾಜ್ಯಪಾಲರು. ಮುಂದೆ ಹೊಸ ಮುಖ್ಯಮಂತ್ರಿ ಹಾಗೇನೆ ಹೊಸ ಸಂಪುಟ ಇರುತ್ತೆ, ರಾಜ್ಯದಲ್ಲಿ ಹೊಸ ಸರ್ಕಾರದ ಆಡಳಿತ ಇರುತ್ತೆ. ಎಸ್, ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗಾಗಲೇ ಸಂಪುಟ ವಿಸರ್ಜನೆ ಆಗಿದೆ, ಮುಂದೆ ಹೊಸ ಸಚಿವ ಸಂಪುಟ ಆಗ್ಬೇಕು, ಹೊಸ ಮುಖ್ಯಮಂತ್ರಿ ಆಗ್ಬೇಕು. ಆದ್ರೆ ನಾನು ಆಗ್ಲೂ ಕೂಡ ಕೇಳ್ತಾ ಇದ್ದೆ, ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ, ಯಾವ ತಂತ್ರವನ್ನ ಪಾಲಿಸಬಹುದು ಇಲ್ಲಿ ಹೈಕಮಾಂಡ್ ನಾಯಕರು ಅಂತ ಹೇಳಿ. ಸಂಪತ್, ಈಗ ಆ ಸಂಪುಟ ವಿಸರ್ಜನೆ ಆಗಿರೋದ್ರಿಂದ ಇದೀಗ ಸರ್ಕಾರವೇ ವಿಸರ್ಜನೆ ಆಗಿ ಹೋಗಿದೆ. ಹೀಗಾಗಿ ಈಗ ಯಾರನ್ನ ಡಿಸಿಎಂ ಮಾಡ್ತಾರೆ, ಯಾರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲದ ವಿಚಾರ. ಹೀಗಾಗಿ ಒಂದು ಮಹಿಳಾ ಡಿಸಿಎಂ ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಹೀಗಾಗಿ ಮಹಿಳಾ ಡಿಸಿಎಂ ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ಜಾತಿವಾರು ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ, ಅದೇ ರೀತಿಯ ಪ್ರಾದೇಶಿಕವಾರು ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ. ಜಾತಿವಾರು ಪ್ರಾತಿನಿಧ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರಿಗೆ ದಲಿತ
ಕೋಟಾದಲ್ಲಿ ಅವ್ರನ್ನ DCM ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಅದೇ ರೀತಿ ಅಲ್ಪಸಂಖ್ಯಾತ ಕೋಟಾದಲ್ಲಿ ಜಮೀರ್ ಅವರಿದ್ದಾರೆ. ಅದೇ ರೀತಿಯಾಗಿ UT ಖಾದರ್ ಈಗ ಸ್ಪೀಕರ್ ಆಗಿದ್ದಾರೆ, ಅವ್ರಿಗೆ ಸಚಿವರು ಮಾಡಬೇಕು ಅನ್ನೋ ಒತ್ತಾಯ ಇದೆ. ಹೀಗಾಗಿ UT ಖಾದರ್ ಅವರನ್ನು ಕೂಡ ಇಲ್ಲಿ DCM ಮಾಡುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಾಗಿ ಒಕ್ಕಲಿಗರಿಗೆ CM ಕೊಟ್ಟಿರೋದ್ರಿಂದ DCM ಕೊಡೋದು ಕಷ್ಟ ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಲಿಂಗಾಯತರಲ್ಲಿ MB ಪಾಟೀಲ್, ಈಶ್ವರ್ ಖಂಡ್ರೆ ಸರಿ ಇನ್ನೊಂದಿಷ್ಟು ಜನ ಕಾಂಪಿಟೇಟರ್ಗಳು ಕೂಡ ಇದ್ದಾರೆ. ಅವರಾದ್ರೂ ಒಂದು DCM ಕೊಡಬಹುದಾಗಿದೆ. ಇಲ್ಲಿಗ KPCC ಅಧ್ಯಕ್ಷರನ್ನಾಗಿ ಹರೀಶ್ ಜಾರಕಿಹೊಳಿ ಮಾಡಿದ್ರೆ ST ಸಮುದಾಯಕ್ಕೆ ಇಲ್ಲಿಗ DCM ಕೊಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಒಂದ್ ಕಡೆ DCMಗೆ ಫೈಟ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತ ಸಚಿವರುಗಳಿಗೆ ಸಚಿವ ಸ್ಥಾನ ಉಳಿಸ್ಕೊಳ್ಬೇಕು ಈ ಬಗ್ಗೆನೂ ಕೂಡ ತಲೆಬಿಸಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಘಟಾನುಘಟಿ ಶಾಸಕರಿಗೂ ಸಚಿವರುಗಳಿಗೂ ಕೂಡ ಈ ಬಾರಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಕೂಡ ಯಾಕಂದ್ರೆ KPCC ಕಾರ್ಯದರ್ಶಿಗಳನ್ನಾಗಿ ಮಾಡಿ ಮುಂದಿನ ಚುನಾವಣೆಗೆ ಅವರು ಹೋಗಬೇಕು, ಆ ತಯಾರಿಯನ್ನು ಮಾಡಬೇಕು. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಹೈಕಮಾಂಡ್ ಒಂದು ಪಕ್ಷ ಸಂಘಟನೆ ಮಾಡುವಂತೆ ಅವರಿಗೆಲ್ಲರಿಗೂ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ 20ರಿಂದ 25 ಜನಕ್ಕೆ ಹಳೆಯ ಸಂಪುಟದಲ್ಲಿದ್ದಂತ ಸಚಿವರುಗಳಿಗೂ ಕೂಡ ಕೊಡಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಯಾವ ಲೆಕ್ಕಾಚಾರಗಳನ್ನ ಹಾಕೊಂಡು ಸಂಪುಟ ವಿಸ್ತರಣೆ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿಗ ಅಲ್ಪಸಂಖ್ಯಾತರಿಗೆ ಒಂದಿಷ್ಟು ಅಸಮಾಧಾನಗಳಿದೆ, ಅಲ್ಲಿ ಕೂಡ ಹೆಚ್ಚಳ ಮಾಡಬಹುದು. ಅದೇ ರೀತಿಯಾಗಿ OBC ಸಿದ್ದರಾಮಯ್ಯ ಇಳಿಸೋದ್ರಿಂದ OBC ಸಚಿವರನ್ನ ಹೆಚ್ಚಾಗಿ ಮಾಡಬಹುದು. ಈ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳು ಕೂಡ ಆಗ್ತಾ ಇದೆ. ಅದೇ ರೀತಿ ಸಚಿವಾಕಾಂಕ್ಷಿಗಳು CM ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋಗಿ ಬಂದ ಬಳಿಕ ಮತ್ತೆಲ್ಲ ಸಂಪುಟ ಆಕಾಂಕ್ಷಿಗಳೆಲ್ಲರೂ ಕೂಡ ದೆಹಲಿಗೆ ಹೋಗಬಹುದು. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮ ಡೀಟೇಲ್ಸ್ಗಾಗಿ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭೇಟಿ ಆಗಲಿದ್ದಾರೆ ಸಿದ್ದರಾಮಯ್ಯ. ಬೆಳಿಗ್ಗೆ 9 ಗಂಟೆಗೆ ವರಿಷ್ಠರ ಭೇಟಿ ಆಗುತ್ತೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭೇಟಿ ಆಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಿಗ್ಗೆ 9 ಗಂಟೆಗೆ ವರಿಷ್ಠರನ್ನ ಭೇಟಿಯಾಗಿ ಸಿದ್ದು ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ದೆಹಲಿಯ ಜನಪತ್ ರಸ್ತೆಯಲ್ಲಿರುವಂತಹ ಸೋನಿಯಾ ಗಾಂಧಿ ನಿವಾಸ ಬಳಿಕ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಸಿದ್ದರಾಮಯ್ಯ. ಬೆಳಗ್ಗೆ 10 ಗಂಟೆಗೆ ವರಿಷ್ಠರನ್ನ ಭೇಟಿಯಾಗಿ ಸಿದ್ದು ಧನ್ಯವಾದವನ್ನ ಸಲ್ಲಿಕೆ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗೋಕೆ ಸಮಯಾವಕಾಶ ಸಿಕ್ಕಿದೆ, ಟೈಮ್ ಕೂಡ ಫಿಕ್ಸ್ ಆಗಿದೆ. ಬೆಳಗ್ಗೆ 9 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ. ಮುಂದಿನ CM ಆಯ್ಕೆಯನ್ನ ಹೈಕಮಾಂಡ್ ತೀರ್ಮಾನಿಸಲಿದೆ. ಶಾಸಕಾಂಗ ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ DKC ಒಟ್ಟಿಗೆ ವರಿಷ್ಠರನ್ನ ಭೇಟಿ ಆಗ್ತಾರೆ. ಒಟ್ಟಿಗೆ ಸೋನಿಯಾ ರಾಹುಲ್ ಭೇಟಿ ಆಗಲಿದ್ದಾರೆ ನಾಯಕರು. ಇತ್ತ ದೆಹಲಿಗೆ ಲ್ಯಾಂಡ್ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ, ಮುಂದಿನ CM ಆಯ್ಕೆ ಏನಿದೆ ಇದನ್ನ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತೇಳಿ.